ಆಹಾರ, ನಿದ್ರೆ, ಬ್ರಹ್ಮಚರ್ಯ ಇದು ಮೂರನ್ನು ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತೀವಿ. ಅಂದರೆ 3 pillars ಆಫ್ ಲೈಫ್, 3 pillars ಇನ್ ಲೈಫ್. ಸೊ ಏನಪ್ಪ ಇದು ಅಂತಂತಂದರೆ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಆಹಾರದ ಬಗ್ಗೆ ಒಂದು ಚುಟುಕು ಮಾಹಿತಿ ನೋಡಿದ್ವಿ. ಸೊ ಇವತ್ತು ನಿದ್ರೆ ಬಗ್ಗೆ ತಿಳ್ಕೊಳ್ಳೋಣ. ನಿದ್ರೆ ನಿಜವಾಗ್ಲೂ ಒಂದು ಮಾಯೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಒಳ್ಳೆ ನಿದ್ದೆ ಬಂತು ಅಂತಂದರೆ ಒಳ್ಳೆ ವಿಚಾರಗಳು, ಕೆಟ್ಟ ವಿಚಾರಗಳು ಎಲ್ಲ ಮರೆಸ್ಬಿಡುತ್ತೆ. ಆದರೆ ಒಬ್ಬ ವ್ಯಕ್ತಿಗೆ ನಿದ್ದೆ ಬರಲಿಲ್ಲ ಅಂದರೆ ಬರೀ ಕೆಟ್ಟ ವಿಚಾರಗಳು ಮಾತ್ರ ನೆನಪು ಬರ್ತಾ ಹೋಗುತ್ತೆ. ಸೊ ಈ ಒಂದು ಒಳ್ಳೆ ನಿದ್ರೆ ಹೇಗೆ ಮಾಡಬೇಕು, ಅದು ಹೇಗೆ ಅದರ ಲಾಭ ಪಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಆ್ಯಸ್ ಪರ್ ರಿಸರ್ಚ್, ಈ ಸಂಶೋಧನೆ ಪ್ರಕಾರ 6ರಿಂದ 8 ತಾಸು ಮಲಗಬೇಕು ಅಂತ ಹೇಳ್ತಾರೆ ಒಬ್ಬ ಸಾಧಾರಣ ನಿರೋಗಿ ವ್ಯಕ್ತಿ. ಈ 6ರಿಂದ 8 ತಾಸು ಮಲ್ಕೋಬೇಕು. ಸೊ ಸುಮ್ಮನೆ ಯಾವಾಗ ಬೇಕಾದ್ರೂ ಮಲ್ಕೊಳ್ಳೋದ, ಅದಕ್ಕೊಂದು ಸೂಕ್ತವಾದ ಸಮಯ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಒಂದು ಹೇಳ್ತೀನಿ, ಏನಂತಂದರೆ ಇಂಗ್ಲೀಷಲ್ಲಿ ಬೆಳಿಗ್ಗೆಗೆ AM ಅಂತ ಹೇಳ್ತೀವಿ. ಸೊ ಮಧ್ಯಾಹ್ನ ನಂತರ PM ಅಂತ ಹೇಳ್ತೀವಿ. ಸೊ ಎಲ್ಲ ಪೇಷಂಟ್ಗಳಿಗೆ ಏನು ಹೇಳ್ತೀನಿ ಅಂತಂದರೆ, ಆದಷ್ಟು PM ಅಲ್ಲಿ ಮಲಗಿಬಿಟ್ಟು AM ಅಲ್ಲಿ ಎದ್ದೇಳಿ. ಅಂದರೆ ಏನಂತಂದರೆ, ಮ್ಯಾಕ್ಸಿಮಮ್ ಮಿಡ್ ನೈಟ್ 12 ಗಂಟೆ. ಸೊ 12 ಗಂಟೆ ಒಳಗಡೆ ಮಲ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಬೆಳಗ್ಗೆ 7 ಗಂಟೆ ಒಳಗಡೆ ಎದ್ದೇಳಬೇಕು. ಆವಾಗ ನಮಗೆ ಅಂದಾಜು 6ರಿಂದ 8 ತಾಸು ಆಗುತ್ತೆ. ತೀರಾ ಲೇಟ್ ನೈಟ್ ಮಲಗುವಂಥದ್ದು ಅಂದರೆ 2 ಗಂಟೆ ಬೆಳಗಿನ ಜಾವ ಅಂದರೆ 2 AM ಆ ಟೈಮಲ್ಲಿ ಹಂಗೆ ಮಲ್ಕೊಂಡ್ಬಿಟ್ಟು 9 ಗಂಟೆ ಹೇಳೋದು, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಇಷ್ಟು ನಂತರ ಯಾವ ಟೈಮಿಗೆ ಮಲ್ಕೊಂಡ್ವಿ ಅಂತ ನೋಡ್ಕೊಂಡು, ನೆಕ್ಸ್ಟ್ 2 ಪ್ಯಾಥಾಲಜಿ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ನೋಡಿಬಿಟ್ಟು ಈಗ ನಾವು ಅಬ್ನಾರ್ಮಲ್ ನೋಡ್ಕೊಳ್ಳೋಣ. ಇದರಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ, ದಿವಾ ಸ್ವಪ್ನ ಮತ್ತು ರಾತ್ರಿ ಜಾಗರಣ. ದಿವಾ ಸ್ವಪ್ನ ಅಂದರೆ ಏನು? ಬೆಳಗಿನ ಜಾವದಲ್ಲಿ ಮಲ್ಕೊಳ್ಳೋಂಥದ್ದು, ಬೆಳಗ್ಗೆ ಸೂರ್ಯೋದಯ ಆದ ನಂತರ ಮಲ್ಕೊಳ್ಳೋದಕ್ಕೆ ನಾವು ದಿವಾ ಸ್ವಪ್ನ ಅಂತ ಹೇಳ್ತೀವಿ. ರಾತ್ರಿ ಜಾಗರಣ ಅಂದರೆ ಏನು? ರಾತ್ರಿಯಿಂದ ಜಾಗರಣೆ ಮಾಡುವಂಥದ್ದು. ಅದಕ್ಕೆ ಆಯುರ್ವೇದದಲ್ಲಿ ಸೂಕ್ತವಾದದ್ದು ಹೇಳಿದ್ದಾರೆ. ರಾತ್ರಿ ಜಾಗರಣ ಮೃಕ್ಷಮ ಅಂತ ಹೇಳಿದ್ದಾರೆ. ಅಂದರೆ ಬಾಡಿ ಡ್ರೈನೆಸ್, ಸ್ಕಿನ್ ಡ್ರೈನೆಸ್ ಅಲ್ಲ. ಆಯುರ್ವೇದದ ಪ್ರಕಾರ ವಾತ ದೋಷ ವೃದ್ಧಿ ಆಗುತ್ತೆ. ವಾತ ದೋಷ ವಿಲ್ ಗೆಟ್ ಇನ್ಕ್ರೀಸ್ಡ್. ಅಂದರೆ ವಾತ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದು ಸ್ಕಿನ್ ಡ್ರೈನೆಸ್ ಇರ್ಬೋದು, ಮಲಬದ್ಧತೆ ಇರ್ಬೋದು, ಮೈಕೈ ನೋವು ಇರ್ಬೋದು, ಅರ್ಧ ತಲೆನೋವು ಇರ್ಬೋದು, ಏನಾದರೂ ಇರ್ಬೋದು. ಸೊ ವ್ಯಕ್ತಿಯಲ್ಲಿ ವಾತ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತವೆ. ದಿವಾ ಸ್ವಪ್ನ ಸ್ನಿಗ್ಧಂ ಪ್ರಸ್ವಪತಿ ದಿವಾ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಬಾಡಿಯಲ್ಲಿ ಕಫ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇದು ಯಾವುದೋ ಒಂದಿನ ಮಾಡಿದರೆ ಆಗಲ್ಲ, ಕಾಲಾಂತರವಾಗಿ ನಾವು ಅದನ್ನು ರಿಪೀಟೆಡ್ ಫಾಲೋ ಮಾಡ್ತಾ ಹೋದರೆ ಮಾತ್ರ ಇದು ಆಗುತ್ತೆ. ಸೊ ಶಾಸ್ತ್ರದ ಪ್ರಕಾರ ನೈಟ್ ಜಾಗರಣೆ ಮಾಡಿದ್ರು ಅಥವಾ ನೈಟ್ ಡ್ಯೂಟಿ ಮಾಡಿದ್ರು ಹಾಫ್ ಆಫ್ ಮಾರ್ನಿಂಗ್ ಅಂತ. ಸೊ 6 to 8 hours ನಾರ್ಮಲ್ ಏನು ಹೇಳಿದ್ದೀನಿ, ಅದರ ಅರ್ಧ. ಸೊ ಅಂದಾಜಿಗೆ 3 to 5 hours ಮಲ್ಕೋಬೋದು. ಸೊ ಅದು ಒಟ್ಟಿಗೆ ಮಲಗೋದು ಒಳ್ಳೆಯದಲ್ಲ ಅಂತ ಒಂದು ಸಜೆಷನ್ ಹೇಳ್ತೀವಿ. ಯಾಕೆ ಅಂತಂತಂದರೆ, ಅದ್ರ ಜೊತೆಗೆ ಇನ್ನೊಂದು ರೂಲ್ಸ್ ಇದೆ. ಏನಪ್ಪ ಅಂತಂದರೆ, ಆದಷ್ಟು ಖಾಲಿ ಹೊಟ್ಟೆ ಇಟ್ಕೊಂಡು ನಿದ್ದೆ ಮಾಡಬೇಕು. ಸೊ ಇಮಿಡಿಯೇಟ್ ನೀವು ವರ್ಕಿಂದ ಬಂದ್ರಿ, ಒಂದು ಸ್ವಲ್ಪ ಹೊತ್ತು ಮಲಗೋದು, ಬ್ರೇಕ್ಫಾಸ್ಟ್ ಮಾಡುವಂಥದ್ದು. ಬ್ರೇಕ್ಫಾಸ್ಟ್ ಆದಮೇಲೆ ಇಮಿಡಿಯೇಟ್ ಅಗೇನ್ ಮಲ್ಕೊಳ್ಬೇಡಿ. ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ಳಿ, ಮೇ ಬಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 hour ಗ್ಯಾಪ್ ತೊಗೊಂಡು ಮತ್ತೆ ರಿಮೈನಿಂಗ್ ಫ್ಯೂ ಅವರ್ಸ್ ಮಲ್ಕೊಳ್ಳಿ. ಊಟ ಮಾಡಿದ್ಮೇಲೆ ಮತ್ತೆ ಇಮಿಡಿಯೇಟ್ ಮಲ್ಕೋಬಾರ್ದು. ಸೊ ಈ ಒಂದು ಕಾನ್ಸೆಪ್ಟ್ 3 to 5 hours ನೀವು ಮೇಂಟೈನ್ ಮಾಡಬೇಕು. ಸೊ ಓವರಾಲ್ ನಾವು ಬೆನಿಫಿಟ್ಸ್ ನೋಡಿದ್ವಿ ಅಂತಂದರೆ, ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಬಾಡಿ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ನಮ್ಮದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಟೈಪು ಒಳ್ಳೆ ನಿದ್ದೆ ಆಯಿತು ಅಂತಂದರೆ ಅಪ್ ಟು ಓಜಸ್ ಅಂತ ಹೇಳ್ತೀವಿ. ಸೊ ಇಮ್ಯುನಿಟಿ, ಓವರಾಲ್ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಒಂದಿಷ್ಟು ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕ್ ಫೀಚರ್ಸ್ ಅಂದರೆ, ಮಕ್ಕಳು ಜಾಸ್ತಿ ನಿದ್ದೆ ಮಾಡ್ಬೋದು, ವೃದ್ಧರು ಮಧ್ಯಾಹ್ನದ ಹೊತ್ತು ಕೂಡ ನಿದ್ದೆ ಮಾಡ್ಬೋದು, ಜಾಸ್ತಿ ಹೊತ್ತು ಕೂಡ ನಿದ್ದೆ ಮಾಡ್ಬೋದು. ಸೊ ಇಷ್ಟೆಲ್ಲ ಮಾಹಿತಿ, ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಇದನ್ನು ಆದಷ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.